ಬೆಂಗಳೂರಿನಲ್ಲಿ ಬೆಳ್ಳಂಬೆಳಿಗ್ಗೆಯೇ ಬರ್ಬರ ಹತ್ಯೆಯೊಂದು ನಡೆದು ಹೋಗಿದೆ. ಬೆಂಗಳೂರಿನ ಕಾಕ್ಸ್ಟೌನ್ನಲ್ಲಿ ನಡೆದಿರತಕ್ಕಂಥ ದುರ್ಘಟನೆ ಇದು. ಈ ಕೊಲೆಯಲ್ಲಿ ಸುಮಾರು 35 ವರ್ಷದ ಅಜಿತ್ ಎಂಬಾತನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಸೊ ಇವತ್ತು ಬೆಳಗ್ಗೆ ನಡೆದಿರತಕ್ಕಂಥ ಕೊಲೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಿಗ್ಗೆಯೇ ಬರ್ಬರ ಹತ್ಯೆಯಾಗಿದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯ ಬರ್ಬರ ಕೊಲೆ. ಬೆಂಗಳೂರಿನ ಕಾಕ್ಸ್ಟೌನ್ ದೊಡ್ಡಗುಂಟೆ ಅಂತ, ಆ ದೊಡ್ಡಗುಂಟೆ ಬಳಿ ನಡೆದಿರ್ತಕ್ಕಂಥ ಘಟನೆ. 35 ವರ್ಷದ ಅಜಿತ್ ಎಂಬಾತನ ಕೊಲೆಯಾಗಿದೆ. ಘಟನಾ ಸ್ಥಳಕ್ಕೆ ಪುಲಕೇಶಿನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ITC ಫ್ಯಾಕ್ಟರಿಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದ ಅಂತಕ್ಕಂಥ ಮಾಹಿತಿ ಬಂದಿದೆ. ಅಜಿತ್ ಅನ್ನುವಂತಹ ವ್ಯಕ್ತಿ ಕೆಲಸ ಮುಗಿಸಿ ಮನೆಗೆ ವಾಪಸ್ ಬರುವಾಗ ಈ ಕೊಲೆ ನಡೆದಿದೆ. ಮನೆಯ ಮುಂಭಾಗದಲ್ಲೇ ಶವವಾಗಿ ಬಿದ್ದಿದ್ದಾರೆ ಅಜಿತ್. ಬಟ್ ಈ ಕೊಲೆ ಮಾಡಿದವರು ಯಾರು, ಯಾವ ಕಾರಣಕ್ಕೆ ನಡೆದಿರ್ತಕ್ಕಂಥ ಕೊಲೆ ಅನ್ನೋದೆಲ್ಲವನ್ನು ಕೂಡ ಈಗ ಸದ್ಯಕ್ಕೆ ಪತ್ತೆ ಹಚ್ಚಬೇಕಾಗಿದೆ. ಪುಲಕೇಶಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ದೊಡ್ಡಗುಂಟೆ, ಕಾಕ್ಸ್ಟೌನ್ ಬಳಿ ಇರತಕ್ಕಂಥ ದೊಡ್ಡಗುಂಟೆ ಅಂತ, ಆ ದೊಡ್ಡಗುಂಟೆ ಬಳಿ ನಡೆದಿರ್ತಕ್ಕಂಥ ಅಪಘಾತ, ದುರ್ಘಟನೆ ಬೆಳಿಗ್ಗೆನೇ ಈ ಕೊಲೆ ನಡೆದು ಹೋಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇವರು ಯಾರು, ಏನು, ಎತ್ತ, ಆಮೇಲೆ ಅಲ್ಲಿ ಸುತ್ತಮುತ್ತ ಏನಾದರೂ CCTV ಫುಟೇಜ್ಗಳು ಸಿಗುತ್ತಾ ಅಂತ ಕೂಡ ನೋಡ್ತಾ ಇದ್ದಾರೆ. ಅಲ್ಲೇನಾದರೂ ಸರಿಯಾಗಿರಬಹುದಾ ಅಂತ ಇನ್ನಷ್ಟೇ ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಬೇಕಾಗಿದೆ. ಸೊ ಬೆಂಗಳೂರಿನಲ್ಲಿ ಬೆಳಿಗ್ಗೆನೇ ನಡೆದಿರ್ತಕ್ಕಂಥ ಬರ್ಬರ ಕೊಲೆ, ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಹಾಗಾದರೆ ಈ ಅಜಿತ್ ಯಾರು, ಈತನ ಹಿನ್ನೆಲೆ ಏನು? ಸದ್ಯಕ್ಕೆ ಗೊತ್ತಾಗಿರುವಂತಹ ಮಾಹಿತಿ ITC ಫ್ಯಾಕ್ಟರಿಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದ ಅಂತ. ಬಟ್ ಅದನ್ನು ಹೊರತುಪಡಿಸಿ ಈತನಿಗೆ ವೈಷಮ್ಯ ಯಾರ ಮೇಲಿತ್ತು ಮತ್ತು ಯಾವ ಕಾರಣಕ್ಕಿತ್ತು, ಇದೆಲ್ಲವನ್ನು ಕೂಡ ಈಗ ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ. ಅವರ ಕುಟುಂಬಸ್ಥರನ್ನ ಮಾತನಾಡಿಸಬೇಕಾಗಿದೆ. ಅವ್ರಿಗೆ ಯಾರಾದರೂ ವೈರಿಗಳಿದ್ರ, ಶತ್ರುಗಳಿದ್ರ, ಯಾವುದಾದ್ರೂ ಕಾರಣಕ್ಕೆ ಈ ರೀತಿ ಆಗಿತ್ತಾ, ಇದೇನಾದರೂ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಬೇರೆ ಏನಾದರೂ ಕಾರಣಗಳ, ಇವೆಲ್ಲವನ್ನು ಕೂಡ ನೋಡಬೇಕು. ಬಟ್ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಇಷ್ಟು. ಬೆಂಗಳೂರಿನಲ್ಲಿ ಇವತ್ತು ಬೆಳಿಗ್ಗೆನೇ ನಡೆದಿರ್ತಕ್ಕಂತಹ ಕೊಲೆ, ಅಜಿತ್ ಅನ್ನುವಂತಹ ವ್ಯಕ್ತಿಯನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಯಾವಾಗ ನಡೆದಿರ್ತಕ್ಕಂಥ ಕೊಲೆ, ಈ ಅಜಿತ್ ಯಾರು, ಈತನ ಹಿನ್ನೆಲೆ ಏನು, ಕೊಲೆ ಮಾಡಿರ್ತಕ್ಕಂಥವ್ರು ಯಾರು, ಏನು, ಎತ್ತ ಅಂತ ಏನಾದರೂ ಮಾಹಿತಿ ಗೊತ್ತಾಗಿದೆಯಾ? ಒಟ್ಟಾರೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ ಇವಾಗ? ಅರವಿಂದ್, ಬೆಳಗ್ಗೆ 8 ಗಂಟೆ ಸುಮಾರಿಗೆ ನಡೆದಿರುವಂಥ ಘಟನೆ ಇದು. ಬೆಂಗಳೂರಿನ ಪುಲಕೇಶಿನಗರ ಠಾಣಾ ವ್ಯಾಪ್ತಿಯಲ್ಲಿರುವಂಥ ದೊಡ್ಡಗುಂಟೆ ಏರಿಯಾ ಏನಿದೆ, ಈ ಏರಿಯಾದಲ್ಲಿ ಅಜಿತ್ ಅನ್ನೋ ವ್ಯಕ್ತಿಯನ್ನು ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು. ಇವತ್ತು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಆತ ITC ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ. ಇಲ್ಲಿ ಪಕ್ಕದಲ್ಲಿರುವಂಥ ಫ್ಯಾಕ್ಟ್ರಿಯಲ್ಲಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ತನ್ನ ಮನೆಗೆ ಹೋಗಬೇಕಾದ್ರೆ ಆ ಬೈಕಲ್ಲಿ ಬರ್ತಿರ್ಬೇಕಾದ್ರೆ ಏಕಾಏಕಿ ಒಬ್ಬ ವ್ಯಕ್ತಿ ಆತನ ಮೇಲೆ ಮಾರಕಾಸ್ತ್ರದಿಂದ ಬರ್ಬರವಾಗಿ ಹಲ್ಲೆ ಮಾಡಿರೋದು. ಪರಿಣಾಮವಾಗಿ ಆ ಸ್ಥಳದಲ್ಲೇ ಅಜಿತ್ ಸಾವನ್ನಪ್ಪಿರುವಂಥದ್ದು ನೀವೀಗ ದೃಶ್ಯಗಳಲ್ಲೂ ನೋಡ್ಬೋದು. ಇನ್ನೂ ಕೂಡ ಅಜಿತ್ ಮೃತದೇಹ ಆ ಸ್ಥಳದಲ್ಲೇ ಇರುವಂಥದ್ದು. 1 ಗಂಟೆಗಳ ಹಿಂದೆ ಅಷ್ಟೇ ಘಟನೆ ನಡೆದಿರುವಂಥದ್ದು. ಪೊಲೀಸರು ಕೂಡ ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಿದಂಥ ವೇಳೆಯಲ್ಲಿ ಇದೇ ಏರಿಯಾದಲ್ಲಿ ಅಂದರೆ ಆ ಜಾಗ ಏನು ಕಾಣ್ತಾ ಇದೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಜಿತ್ ಮನೆ ಇದೆ. ಮನೆಗೆ ಹೋಗಬೇಕಾದ್ರೆ ಓರ್ವ ವ್ಯಕ್ತಿ ಮಾರಕಾಸ್ತ್ರದಿಂದ ಬರ್ಬರವಾಗಿ ಕೊಚ್ಚಿ ಸ್ಥಳದಲ್ಲೇ ಕೊಲೆ ಮಾಡಿ ಎಸ್ಕೇಪ್ ಆಗಿರುವಂಥದ್ದು. ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಹಣಕಾಸಿನ ವಿಚಾರಕ್ಕೆ ಈ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಓರ್ವ ವ್ಯಕ್ತಿಗೆ ಮತ್ತು ಈತ ಅಜಿತ್ ಏನಿದ್ದಾರೆ ಇವರಿಬ್ಬರು ನಡುವೆ ಹಣಕಾಸಿನ ವ್ಯವಹಾರ ನಡೆದಿತ್ತು. ಈ ವಿಚಾರವಾಗಿ ಕಳೆದ ಕೆಲವು ದಿನಗಳಿಂದಲೂ ಕೂಡ ಅವರಿಬ್ಬರ ನಡುವೆ ಗಲಾಟೆ ಆಗ್ತಿತ್ತು. ಆದರೆ ಇವತ್ತು 8 ಗಂಟೆ ಸುಮಾರಿಗೆ ಆತ ಕೆಲಸದಿಂದ ವಾಪಸ್ ಬರೋದನ್ನೇ ಕಾಯ್ತಾ ಇದ್ದಂಥ ವ್ಯಕ್ತಿ ಏಕಾಏಕಿ ಮಾರಕಾಸ್ತ್ರದಿಂದ ಆತನ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿ ಎಸ್ಕೇಪ್ ಆಗಿರುವಂಥದ್ದು. ಪೊಲೀಸರು ಕೂಡ ಹಲ್ಲೆ ಮಾಡಿದಂಥ ವ್ಯಕ್ತಿ ಯಾರು ಅನ್ನೋದನ್ನು 8 ಗಂಟೆಯಲ್ಲಿ ನಡೆದಿರೋ ಕಾರಣಕ್ಕಾಗಿ ಸಾಕಷ್ಟು ಜನ ಪ್ರತ್ಯಕ್ಷದರ್ಶಿಗಳು ಕೂಡ ನೋಡಿದ್ದಾರೆ. ಆ ಮಾಹಿತಿ ಆಧಾರದ ಮೇಲೆ ಆ ಕೊಲೆ ಯಾರು ಮಾಡಿದ್ದಾರೆ ಆತನ ಹುಡುಕಾಟಕ್ಕೆ ಪೊಲೀಸರು ಕೂಡ ಶೋಧ ನಡೆಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈ ಸ್ಥಳದಲ್ಲಿದ್ದ ಕೆಲವು ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು, ಅವರ ಕುಟುಂಬಸ್ಥರು ಹತ್ರ ಕೂಡ ಮಾಹಿತಿಗಳನ್ನು ಕಲೆ ಆಗ್ತಾ ಇರುವಂಥದ್ದು. ಓರ್ವ ವ್ಯಕ್ತಿಯೇ ಒಂದು ಮಾರಕಾಸ್ತ್ರ ಹಿಡಿದು ಆತನ ಬರುವಿಕೆಗಾಗಿ ಕಾದಿದ್ರು. ಬಂದಂಥ ವೇಳೆಯಲ್ಲಿ ಏಕಾಏಕಿ ಆತನ ಮೇಲೆ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿರುವಂಥದ್ದು. ಸಾಕಷ್ಟು ಜನ ನೋಡ್ತಾ ಇದ್ದಂಥ ವೇಳೆಯಲ್ಲೇ ಕೂಡ ಆ ರೀತಿಯಾಗಿ ಬರ್ಬರವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿರುವಂಥದ್ದು. ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗೆ. ಒಟ್ಟಾರೆ ಇವತ್ತು ಬೆಳಿಗ್ಗೆನೆ ಎಲ್ಲ ಮಾಹಿತಿ ಸಿಕ್ಕಿದೆ ಪೊಲೀಸರಿಗೆ ಈ ಕೊಲೆಗೆ ಸಂಬಂಧಪಟ್ಟಂತೆ. ಯಾಕೆಂದರೆ ಬೆಳಿಗ್ಗೆ 8 ಗಂಟೆಗೆ ನಡೆದಿರೋದ್ರಿಂದ
ಕೆಲವರು ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ, ಅವರಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. CCTV ಫುಟೇಜ್ ಎಲ್ಲ ಹುಡುಕ್ತಾ ಇದ್ದಾರೆ. ಸದ್ಯದಲ್ಲೇ ಆತ ಯಾರು ಏನು ಎತ್ತ ಅಂತ ಗೊತ್ತಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರ್ತಕ್ಕಂಥ ಕೊಲೆ ಅನ್ನೋದು ಈಗ ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬಂದಿದೆ.